ಸಮಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಕ್ರಿಸ್ತನಲ್ಲಿ ಪ್ರೀತಿಯ ಬಿಗ್ ಜೆ ವೀಕ್ಷಕ ಬಂಧುಗಳೇ, ಈ ಮುಂಜಾನೆಯ ಮುತ್ತು ಮಾರ್ನಿಂಗ್ ಪರ್ಲ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಪ್ರೇರೆ, ಈ ದಿನದ ವಾಕ್ಯ ಧ್ಯಾನವನ್ನು ಅಥವಾ ದೇವರ ವಾಗ್ದಾನವನ್ನು ಧ್ಯಾನಿಸೋಣ. ಈ ವಾಗ್ದಾನವು ಈ ದಿನಕ್ಕೆ ನಮಗೆ ಆಶೀರ್ವಾದಕರವಾಗಿರಲಿ. ಇವತ್ತು ಈ ವಾಗ್ದಾನದ ಧ್ಯಾನಕ್ಕೋಸ್ಕರ ನಮ್ಮ ಜೊತೆಗೆ ಪಾಸ್ಟರ್ ಐವನ್ ಮೊಂತೆರವರಿದ್ದಾರೆ. ನಾವು ವಾಕ್ಯವನ್ನು ಧ್ಯಾನಿಸೋಣ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾವು ತೆಗೆದುಕೊಂಡಿರುವಂಥ ದೇವರ ವಾಕ್ಯದ ವಾಗ್ದಾನ ವಚನ ಯೆಶಾಯನ ಪ್ರವಾದನೆ 41ನೇ ಅಧ್ಯಾಯ 10ನೇ ವಚನ. ಅದು ಹೀಗೆ ಹೇಳ್ತದೆ: ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಎಂಥ ಅದ್ಭುತವಾದಂಥ ಒಂದು ವಾಗ್ದಾನ. ಈ ವಾಗ್ದಾನವನ್ನು ಸ್ವಲ್ಪ ಧ್ಯಾನಿಸೋಣ. ಪಾಸ್ಟರ್ ಐವನ್ ಅವರು ಈ ವಿಷಯದಲ್ಲಿ ಕೆಲವು ಆಲೋಚನೆಗಳನ್ನು ನಮ್ಮ ವೀಕ್ಷಕ ಬಂಧುಗಳಿಗೆ ತಿಳಿಯಪಡಿಸಿದರೆ ಚೆನ್ನಾಗಿರ್ತದೆ. ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಈ ಸುಂದರವಾದ ಸಮಯಕ್ಕಾಗಿ, ಆಶೀರ್ವಾದದ ಸಮಯಕ್ಕಾಗಿ, ಮತ್ತು ಈ ದಿನವನ್ನು ದೇವರು ಆಶೀರ್ವದಿಸಿ ನಮ್ಮ ಜೀವಿತದಲ್ಲಿ ಆತನು ದಯಪಾಲಿಸಿದ್ದಾನೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಒಂದು ಬೆಳಗಿನ ಕಾರ್ಯಕ್ರಮದ ಟೈಟಲ್ ಏನಾಗಿದೆ ಅಂದರೆ ಮಾರ್ನಿಂಗ್ ಪರ್ಲ್ ಎಂಬುದಾಗಿ, ಮುತ್ತುಗಳು ಎಂಬುದಾಗಿ. ಸತ್ಯವೇದದ ಪ್ರತಿಯೊಂದು ವಾಗ್ದಾನಗಳು ಶ್ರೇಷ್ಠವಾದ ಮುತ್ತಿಗೊಳಿಸಲ್ಪಟ್ಟಿದೆ ಮತ್ತು ಎಲ್ಲ ವಾಗ್ದಾನಗಳು ದೇವರು ನಮಗೆ ಆತಂದು ಪ್ರೀತಿಯಿಂದ ಕೊಟ್ಟಿದ್ದಾನೆ. ಆ ವಾಗ್ದಾನಗಳನ್ನು ನಾವು ಸ್ವೀಕರಿಸಿ ನಾವು ಸುಖವಾಗಿ, ನಾವು ಆರೋಗ್ಯವಾಗಿ, ಒಳ್ಳೆ ರೀತಿಯಲ್ಲಿ ಸಮಾಧಾನದಲ್ಲಿ ಬದುಕಬೇಕೆಂಬ ಉದ್ದೇಶದಿಂದ ದೇವರು ನಮಗೆ ಆಶೀರ್ವಾದವಾಗಿ ಎಲ್ಲ ವಾಗ್ದಾನಗಳನ್ನು ಕೊಟ್ಟಿದ್ದಾನೆ. ಇವತ್ತಿನ ಈ ವಾಗ್ದಾನ ದೇವರು ಹೇಳ್ತಿದ್ದಾನೆ, ಭಯ ಪಡಬೇಡ ಎಂಬುದಾಗಿ. ಹಾಗಾದರೆ ಇವತ್ತು ಮನುಷ್ಯರಾಗಿದ್ದಂಥ ನಮಗೆ ಹಲವು ರೀತಿಯಲ್ಲಿ ನಮಗೆ ಭಯ ಬರ್ತದೆ. ಸಿಚುವೇಶನ್ ನಮಗೆ ವಿರುದ್ಧವಾಗಿ ಬರುವಾಗ ಬರ್ತದೆ. ಸಡನ್ ಒಬ್ಬ ವ್ಯಕ್ತಿ, ಆರೋಗ್ಯವಂತನಿದ್ದಂಥ ವ್ಯಕ್ತಿ ಸಡನ್ ಏನು ಹೆಲ್ತ್ನಲ್ಲಿ ಏರುಪೇರಾಗುವಾಗ, ಡಯಾಗ್ನೋಸ್ ಮಾಡುವಾಗ ಏನಾದರೂ ಎಡವಟ್ಟಾದರೆ ಸಡನ್ನಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಆ ಒಂದು ಇದ್ದಂಥ ನಿರೀಕ್ಷೆ ಆಗಲಿ, ಒಮ್ಮನಸ್ಸಾಗಲಿ, ಸಮಾಧಾನ ಆಗಲಿ ಇಮ್ಮಿಡಿಯೇಟ್ಲಿ ಆ ಒಂದು ಚೇಂಜ್ ಆಗ್ತದಲ್ವ. ಸಡನ್ನ ಒಂದು ರೀತಿಯ ಆ ಭಯ, ಫಿಯರ್ ಏನು ಮಾಡ್ತದೆ ಅಂತ ಹೇಳಿದ್ರೆ ಆವರಿಸಿಕೊಳ್ತದೆ. ಯಾಕಂದರೆ ಭಯ ಹೇಳುವಾಗ ಇದರ ಸ್ವಲ್ಪ ನಾವು ಹಿನ್ನೆಲೆ ನಾವು ತಿಳ್ಕೊಳ್ಬೇಕಾದ್ರೆ, ಭಯ ಅನ್ನೋ ದುಷ್ಟ ಶಕ್ತಿ, ಅದಕ್ಕೆ ಶಕ್ತಿ ಇದೆ ಅಲ್ವಾ. ಭಯ ಅನ್ನೋದೊಂದು ಪವರ್, ಅದು ಶಕ್ತಿ, ಫೋರ್ಸ್. ಅದು ಏನು ಮಾಡ್ತದೆ ಅಂತ ಹೇಳಿದ್ರೆ ಫೇತ್. ಅದಕ್ಕೆ ಆಪೋಸಿಟ್ ಏನಂತ ಹೇಳಿದ್ರೆ ಫೇತ್. ಫೇತ್ ಎನ್ನುವಂಥದ್ದೊಂದು ಕೂಡ ಏನಂತ ಹೇಳಿದ್ರೆ ಪವರ್. ಇವಾಗ ಲೋಕದಲ್ಲಿ ಕೆಲವು ವಿಶಿಷ್ಟ ಕಾರ್ಯಕ್ರಮಗಳಲ್ಲಿ ಕೆಲವು ಗೇಮ್ಸನ್ನು ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ಒಂದು ಹಗ್ಗ ಜಗ್ಗಾಟ ಪಂದ್ಯ, ಟಗ್ ಆಫ್ ವಾರ್ ನೋಡ್ತೇವಲ್ವ. ಟಗ್ ಆಫ್ ವಾರ್ನಲ್ಲಿ ಏನು ಮಾಡ್ತಾರಂತೆ, ಎರಡೂ ಕಡೆಗಳಿಂದ ಏನು ಮಾಡ್ತಾರೆ, ಎಳಿತಾರೆ. ಎರಡೂ ಕಡೆಯಿಂದ ಏನು ಮಾಡ್ತಾರೆ, ಎರಡೂ ಕಡೆಯಿಂದ ಆ ಶಕ್ತಿಯಿಂದ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಈ ಕಡೆಯವರು ಆ ಕಡೆಯವ್ರನ್ನ ಈ ಕಡೆಗೆ ಎಳಿತಾರೆ, ಆ ಕಡೆಯವರು ಈ ಕಡೆನೂ ಆ ಕಡೆಗೆ ಎಳಿತಾರೆ. ಅದೇ ರೀತಿ ಈ ಒಂದು ಫೋರ್ಸು, ಭಯ ಅನ್ನುವಂಥದ್ದು ಫೋರ್ಸು ನಂಬಿಕೆಗಾಗುವಂಥ ಒಂದು ಏನಂತ ಹೇಳಿದ್ರೆ ಅಟ್ಯಾಕ್ ಹೇಳ್ಬೋದು, ಅಥವಾ ನಂಬಿಕೆಗಾಗುವಂಥ ಒಂದು ಶೋಧನೆ ಎಂಬುದಾಗಿ ಕೂಡ ಹೇಳ್ಬೋದು, ನಂಬಿಕೆಗಲ್ವಾ. ಇವಾಗ ಈ ಭಯ ಎನ್ನುವಂಥದ್ದು ಸೈತಾನದಿಂದ ಬರುವಂಥದ್ದು ಒಂದು ದುಷ್ಟ ಶಕ್ತಿ. ಇದು ನಮ್ಮನ್ನು ಏನು ಮಾಡ್ತದೆ ಅಂತ ಹೇಳಿದ್ರೆ ನಮ್ಮನ್ನು ಮಾನಸಿಕವಾಗಿ ಬಲಳುವಂತೆ ಮಾಡ್ತದೆ. ಈ ಭಯ ನಮ್ಮನ್ನು ಏನು ಮಾಡ್ತದೆ, ನಮ್ಮ ಮನಸ್ಸನ್ನು ಅಟ್ಯಾಕ್ ಮಾಡಿಕೊಂಡು ಎಲ್ಲಿಗೆ ಕೊಂಡೋಗ್ತದೆ ಅಂದರೆ ನಮ್ಮನ್ನು ನಿರುತ್ಸಾಹ, ನಮ್ಮನ್ನು ಕುಗ್ಗಿಸಿ ಏನು ಮಾಡ್ತದೆ, ಡಿಪ್ರೆಷನ್ಗೆ ಕೊಂಡೋಗ್ತದೆ. ಡಿಪ್ರೆಷನ್ಗೆ ಕೊಂಡಾದಂಥ ವ್ಯಕ್ತಿ ಏನು ಮಾಡ್ತಾನೆ, ಈ ಭಯದ ದುಷ್ಪರಿಣಾಮ ಏನಾಗ್ತದೆ ಹೇಳಿದ್ರೆ ಅವನಿಗೆ ಯಾವುದರಲ್ಲಿ ಕೂಡ ಮತ್ತೆ ಏನೇ ಇರುವುದಿಲ್ಲ ಅಂತ ಹೇಳಿದ್ರೆ ಆಸಕ್ತಿ ಇರುವುದಿಲ್ಲ. ಡಿಪ್ರೆಷನ್ ಬಂದ ತಕ್ಷಣ ಅವನಿಗೆ ಯಾವುದರಲ್ಲಿ ಕೂಡ ಆಸಕ್ತಿ ಇರುವುದಿಲ್ಲ. ಆದರೆ ಶ್ರೇಷ್ಠವಾದಂಥ ದೇವರು ನಮಗೆ ಕೊಟ್ಟಂಥ ವಾಗ್ದಾನ ಏನಂತ ಹೇಳಿದ್ರೆ, ದೇವರು ಹೇಳ್ತಿದ್ದಾನೆ, ಭಯ ಪಡಬೇಡ. ಅದೇ ನಾನು ಲಾಸ್ಟ್ ಎಪಿಸೋಡ್ನಲ್ಲಿ ಕೂಡ ಹೇಳಿದೆ, ನಾನು ಯೇಸು ರಿಸರೆಕ್ಷನ್ ಆದ ನಂತರ ಕೊಟ್ಟಂಥ ಫಸ್ಟ್ ಮೆಸೇಜ್ ಶಿಷ್ಯರಿಗೆ ಏನಂತ ಹೇಳಿದ್ರೆ ರಿಜಾಯ್ಸ್. ಎರಡನೇದಾಗಿ ಫಿಯರ್ ನಾಟ್, ಹೆದರಬೇಡ ಎಂಬುದಾಗಿ. ಹೆದರಬೇಡಿರಿ, ಸಹೋದರಿಗೆ ಹೋಗಿ ತಿಳಿಸಿರಿ, ನಾನು ಏನಾಗಿದ್ದೇನೆ, ಬದುಕಿದ್ದೇನೆ, ನಾನು ಹೇಳಿದಂತೆ ನಾನು ಪುನರ್ತನ ಹೊಂದಿದ್ದೇನೆ ಎಂಬುದಾಗಿ.
ನೋಡಿ, ಭಯ ಹೇಳುವಾಗ ನಮಗೇನಾಗ್ತದೆ ಅಂತ ಹೇಳಿದ್ರೆ, ಈ ಭಯವನ್ನು ನಮಗೆ ಫೇಸ್ ಮಾಡಲಿಕ್ಕೆ ಆಗುವುದಿಲ್ಲ. ಭಯವನ್ನು ನಮಗೆ ಫೇಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹೌದು. ಆದರೆ ಈ ಮುಂಚಾನೆ ವೇಳೆಯಲ್ಲಿ ನಾವು ವೀಕ್ಷಕರಿಗೆ, ಬಿಗ್ ಜೆ ಮೀಡಿಯಾವನ್ನು ವೀಕ್ಷಿಸ್ತಿರುವಂಥ ಈ ಬೆಳಗಿನ ಕಾರ್ಯಕ್ರಮದಲ್ಲಿ ನಾವು ವೀಕ್ಷಕರಿಗೆ ಒಂದು ದೊಡ್ಡವಾದಂಥ ಬಲವಾದ ಸತ್ಯವನ್ನು ಅವ್ರ ಮುಂದೆ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದ್ರೆ, ದೇವರಿದ್ದಾನೆ. ಆಮೆನ್. ಆಮೇಲೆ ದೇವರು ಇದ್ದಾನೆ. ಆತನು ಹೇಳ್ತಿದ್ದಾನೆ, ಭಯ ಪಡಬೇಡ, ನಾನು ನಿನ್ನೊಂದಿಗೆ ಇದ್ದೇನೆ. ಹಾಗಾದ್ರೆ ಭಯ ಹೇಳುವಾಗ ಮರಣದ ಭಯ ಇರ್ತದೆ ಮನುಷ್ಯನಿಗೆ. ಅನೇಕರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಆ ಭಯದಲ್ಲೇ ಕೆಲವು ಎಡವಟ್ಟು ಮಾಡ್ಕೊಳ್ತಾರೆ ಅಲ್ವಾ? ಹೌದು. ಇವತ್ತು ನಾವು ನೋಡ್ತೇವೆ, ಯಾಕೆ ಸುಸೈಡ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಒಂದು ಭಯದಲ್ಲೆಲ್ಲ ಮುಂದೆ ಏನಾಗ್ತದೆ, ಫ್ಯೂಚರ್ ಏನಾಗ್ತದೆ, ಹೇಗೆ ಫೇಸ್ ಮಾಡುವೆ ಎಂಬುದ ಭಯ. ಆದ್ದರಿಂದ ಈ ಕ್ರೂರವಾದ ಒಂದು ಭಯದಿಂದ ನಾವು ಹೊರಗೆ ಬರಬೇಕಾದ್ರೆ ನಮಗಿರುವಂಥ ಒಂದು ಭದ್ರತೆ. ಈಗ ನೋಡಿ, ಇಸ್ರೇಲ್ನಲ್ಲಿ ಏನಾದರೂ ಅವರು ಅನವಶ್ಯವಾಗಿ ಏನಾದರೂ ಅವರ ಕೈಯಿಂದ ತಪ್ಪಿ ಏನಾದರೂ ಕೇಡುಗಳಾದರೆ, ಒಂದು ಯಾರನ್ನೋ ತಪ್ಪಿ ಕೊಲೆ ಮಾಡಿದರೆ ಅವ್ರಿಗೊಂದು ಆಶ್ರಯ ಸ್ಥಾನ ಇತ್ತು, ಭದ್ರತೆ ಇದಲ್ಲ. ನಾವು ಯೋಶುವನ ಪುಸ್ತಕ 20ನೇ ನೋಡ್ತೇವೆ, 6 ನಗರಗಳನ್ನು ನೋಡ್ತಿದ್ದೇವೆ, 6 ಆಶ್ರಯ ನಗರಗಳು. ಅವ್ರು ಏನ್ ಮಾಡ್ಬೇಕಂದ್ರೆ ಅಲ್ಲಿ ಓಡಿ ಹೋಗಬೇಕು. ಅಲ್ಲಿ ಓಡಿ ಹೋದ ನಂತರ ಅವರಿಗೆ ಅದು ಏನಾಗ್ತದೆ ಅಂತ ಹೇಳಿದ್ರೆ, ಅದು ಅವರಿಗೆ ರೆಫ್ಯೂಜ್, ಸಿಟಿ ಆಫ್ ರಿಫ್ಯೂಜ್, ಅವರಿಗೆ ಒಂದು ಭದ್ರತೆಯ ಸ್ಥಳವಾಗಿದೆ. ಆದರೆ ಇವತ್ತು ಕೂಡ ಇಂಥ ಒಂದು ಭಯಗಳು, ಆಪತ್ತುಗಳು ಬರುವಾಗ ಭಕ್ತನಿಗೆ, ನಾನು ನಿನ್ನ ರೆಕ್ಕೆಯನ್ನು ಮರೆಯನ್ನು ಆಶ್ರಯಿಸಿಕೊಳ್ತೇನೆ, ನಾನು ನಿನ್ನ ರೆಕ್ಕೆಯ ಮರೆಯನ್ನು ನಾನು ಆಶ್ರಯಿಸಿಕೊಳ್ತೇನೆ. ಆದ್ದರಿಂದ ದೇವರ ವಾಕ್ಯದೆ, ಪರಾತ್ಪರನ ಮರೆ ಒಕ್ಕಿರುವವನು, ಪರಾತ್ಪರನ ಮರೆ ಒಕ್ಕಿರುವನು ಸರ್ವಶಕ್ತನ ಆಶ್ರಯದಲ್ಲಿ ಏನಾಗಿದ್ದಾನಂತೆ, ಸುರಕ್ಷಿತನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ಯೇಸು ಸ್ವಾಮಿ ಹೇಳ್ತಿದ್ದಾನೆ, ನಾನು ನಿನ್ನೊಂದಿಗಿದ್ದೇನೆ. ಯಾಕೆ ನಾವು ಭಯ ಪಡೋದು ಬೇಡ ಅಂತ ಹೇಳಿದ್ರೆ, ಭಯಪಡೋದು ಅವಶ್ಯಕತೆ ಅಂದರೆ, ಯೇಸು ಸ್ವಾಮಿ ಮರಣವನ್ನು ಜಯಿಸಿದ್ದಾನೆ. ಯೇಸು ಸ್ವಾಮಿ ಮರಣವನ್ನು ಜಯಿಸಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಮರಣದ ಅಧಿಕಾರಿಯನ್ನು ಆತನು ಏನ್ ಮಾಡಿದಾನೆ ಅಂತ ಹೇಳಿದ್ರೆ ಸೋಲಿಸಿದ್ದಾನೆ. ತನ್ನ ಮರಣದಿಂದಲೇ ಮರಣದ ಅಧಿಕಾರಿಯನ್ನು ಆತನು ಏನ್ ಮಾಡಿದಾನೆ ಅಂತ ಹೇಳಿದ್ರೆ ದೇವರ ವಾಕ್ಯ ಹೇಳ್ತದೆ ಸೋಲಿಸಿದ್ದಾನೆ. ಮತ್ತು ದೇವರ ವಾಕ್ಯ ಹೇಳ್ತದೆ ಆತನು ಮೃತ್ಯುಂಜಯನಾಗಿ ಪುನರ್ತನಾಗಿ ಆತನು ಎದ್ದು ಬಂದಿದ್ದಾನೆ. ನೋಡಿ, ಶಿಷ್ಯರೆಲ್ಲರೂ ಭಯದಲ್ಲಿ ಬಾಗಿಲು ಹಾಕಿಕೊಂಡು ಕೂತ್ಕೊಂಡಿದ್ದಲ್ವಾ? ಶಿಷ್ಯರಲ್ಲಿ ಕೂಡ ಭಯ ಇಟ್ಟು ಯೇಸು ಸ್ವಾಮಿಯ ಜೊತೆಯಲ್ಲಿ ಇದ್ದವರು ಅವ್ರು ಏನ್ ಮಾಡಿದ್ರು? ಭಯಪಟ್ಟರು. ಎಲ್ಲ ಬಾಗಿಲುಗಳನ್ನು ಹಾಕಿಕೊಂಡು ಕೋಣೆ ಒಳಗೆ ಅವ್ರು ಏನು ಮಾಡಿದ್ರಂತೆ, ಒಳಗಿದ್ರು, ಕೋಣೆ ಒಳಗೆ ಬಾಗಿಲು ಮುಚ್ಚಿಕೊಂಡು. ಆದರೆ ಯೇಸು ಸ್ವಾಮಿ ಅವರ ಒಳಗೆ ಬಂದು ಅವ್ರಿಗೆ ಹೇಳ್ತಿದ್ದಾನೆ, ನಿಮಗೆ ಸಮಾಧಾನವಿರಲಿ, ಭಯಪಡಬೇಡಿ. ಅದನ್ನು ಯೆಶಾಯ ಪ್ರವಾದನ ಗ್ರಂಥದಲ್ಲಿ ದೇವರ ವಾಕ್ಯ ಹೇಳ್ತದೆ, ಭಯಪಡಬೇಡ, ನಾನು ನಿನ್ನೊಂದಿಗೆ ಇದ್ದೇನೆ, ಹೆದರಬೇಡ. ಹೌದು, ದೇವರ ವಾಕ್ಯ ಹೇಳ್ತದೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ನಾನು ಆಧಾರವಾಗಿ ಕೊಡ್ತೇನೆ. ಆದ್ದರಿಂದ ನಾವು ಭಯದ ಇಂಥ ಸಿಚುವೇಶನ್ ಅಲ್ಲಿ ದೇವರ ಬಳಿಗೆ ಬಂದ್ರೆ, ಆತನು ಯೆಶಾಯ 43 ಹೇಳ್ತದೆ, ಆತ ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ. ಹೌದು, ನಿನ್ನನ್ನು ಸೃಷ್ಟಿಸಿ ರೂಪಿಸಿದ ಯೆಹೋವನೇ ಹೇಳ್ತಿದ್ದ, ನೀನು ಭಯಪಡಬೇಡ ಎಂಬುದಾಗಿ. ಆದ್ದರಿಂದ ಮನುಷ್ಯ ಮಾತ್ರದವರಿಗೆ ಭಯಪಡಬೇಡ ಎಂಬುದಾಗಿ ಕೂಡ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ದೇವರು ನಮಗೆ ಕೊಡುವಂಥ ವಾಗ್ದಾನ ಏನಂತ ಹೇಳಿದ್ರೆ, ಎವ್ರಿ ಡೇ, ಎವ್ರಿ ಸಿಚುವೇಶನ್, ಎವ್ರಿ ಮೂಮೆಂಟ್ ನಾವು ದೇವರ ಬಳಿಗೆ ಬರುವಾಗ ದೇವರು ನಮ್ಗೇನು ಕೊಡ್ತಾನೆ? ನಂಬಿಕೆಯನ್ನು ಕೊಡ್ತಾನೆ. ನಮಗೇನು ಕೊಡ್ತಾನೆ? ಫೇತ್ ಅನ್ನು ಕೊಡ್ತಾನೆ. ನಮ್ಮನ್ನು ಆ ಪರಿಸ್ಥಿತಿಯಿಂದ ದೇವರು ನಿಲ್ಲಿಸ್ತಾನೆ. ಮುಂದೆ ಹೋಗ್ಲಿಕ್ಕೆ ದೇವರು ಹೇಳ್ತಾನೆ, ಮೂವ್ ಆನ್ ಎಂಬುದಾಗಿ ದೇವರು ಹೇಳ್ತಾನೆ, ಗೋ ಫಾರ್ವರ್ಡ್ ಎಂಬುದಾಗಿ ದೇವರು ಹೇಳ್ತಾನೆ. ಇಸ್ರೇಲರು ಭಯಪಟ್ಟು ಅಲ್ಲಿ ನಿಂತರು. ಮೋಶೆ ದೇವರಿಗೆ ಮೊರೆಟ, ದೇವರು ಹೇಳ್ತಾರೆ ಅವರಿಗೆ ಮುಂದೆ ಹೋಗ್ಲಿಕ್ಕೆ ಹೇಳು, ಮುಂದೆ ಹೋಗ್ಲಿಕ್ಕೆ ಹೇಳೆಂಬುದಾಗಿ. ಆದ್ದರಿಂದ ಪ್ರಿಯರೇ, ನಿಮ್ಮೆಲ್ಲ ಚಾಲೆಂಜ್ಗಳಲ್ಲಿ ಭಯಪಡೋದು ಬೇಡ. ನಂಬಿಕೆಯಿಂದ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಆತನ ಹೇಳಿದ್ದಾನೆ, ನಾನೇ ನಿನ್ನೊಂದಿಗಿದ್ದೇನೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ಬಿಡುವುದಿಲ್ಲ. ನಿನ್ನ ಜಲರಕ್ಷಣೆ ಆದ ಹೋಗ್ಲೂ ಕೂಡ ಆತ ನಿನ್ನೊಂದಿಗಿದ್ದಾನೆ. ನದಿಗಳನ್ನು ದಾಟೋಗ ಅವನು ನಿನ್ನನ್ನು ಮುಳುಗಿಸುವುದಿಲ್ಲ, ಬೆಂಕಿ ಜ್ವಾಲೆ ನಿನ್ನನ್ನು ದಹಿಸುವುದಿಲ್ಲ. ಅದನ್ನು ಯೇಸುವಿನ ಕರಗಳಿಗೆ ನಿಮ್ಮನ್ನು ಒಪ್ಪಿಸಿಕೊಡುವಾಗ ನೀವು ಆತನ ಪ್ರೀತಿ ಹಸ್ತದೊಳಗೆ ನೀವು ಭದ್ರವಾಗಿರ್ತೀರಿ. ಈ ವಾಗ್ದಾನದ ಮೂಲಕ ದೇವರು ನಿಮ್ಮನ್ನು ಬ್ಲೆಸ್ ಮಾಡಿ. ಆಮೆನ್, ಆಮೆನ್. ಹೌದು ಪ್ರಿಯರೇ, ಇಷ್ಟೊತ್ತು ನಾವು ಪಾಸ್ಟರ್ ಮೂಲಕ ಕೇಳಿದ ಹಾಗೆ ನಮ್ಮ ಜೀವನದ ಒಂದೊಂದು ವಿಷಯಗಳಲ್ಲೂ ಸಹ ಪ್ರತಿನಿತ್ಯ ನಾವು ಒಂದು ವೇಳೆ ದೇವರು ನಮ್ಮ ಜೊತೆಗೆ ಇಲ್ಲದಿದ್ದರೆ ಪ್ರತಿಯೊಂದು ವಿಷಯದಲ್ಲೂ ಭಯ, ಆತಂಕ, ಹೆದರಿಕೆ ಹೆಜ್ಜೆಗಳನ್ನು ಇಡಬೇಕಾಗ್ತದೆ. ಏನು ಮಾಡಬೇಕು ಗೊತ್ತಾಗೋದಿಲ್ಲ, ಅಥವಾ ಎಲ್ಲಿ ಹೋಗಬೇಕು ಗೊತ್ತಾಗೋದಿಲ್ಲ. ಎಲ್ಲ ವಿಷಯದಲ್ಲೂ ಭಯ ಇದೆ. ಇವತ್ತೊಂದು ಆಹಾರ ಪದಾರ್ಥನೂ ತಿನ್ನಬೇಕಿದ್ರೂ ಭಯ ಉಂಟು. ಉಳಿದದೆಲ್ಲ ಬಿಡಿ, ಯಾವುದು ನಮಗೆ ಆರೋಗ್ಯಕ್ಕೆ ದೇಹಕ್ಕೆ ಬೇಕೋ ಅದರಲ್ಲಿಯೇ ಭಯ ಇದೆ ನಮಗೀಗ. ಆ ಮಟ್ಟಿನ ಒಂದು ಸ್ಥಿತಿ, ಹೊರಗಿನ ಆಹಾರ ಪದ್ಧತಿಗಳು, ನಾವು ಮಾಡ್ತಿರುವಂಥ ನಮ್ಮ ಎಲ್ಲ ಜೀವನ ಶೈಲಿಗಳು,
ಎಲ್ಲ ವಿಷಯದಲ್ಲೂ ನಮಗೆ ಭಯವನ್ನೇ ತಂದು ಮುಟ್ಟಿಸುತ್ತಿರುವಂಥ ಸ್ಥಿತಿ ಇದೆ. ಎಷ್ಟರ ಮಟ್ಟಿಗೆ ಹೇಳಿದ್ರೆ ನಮ್ಮ ಮನೆಯೊಳಗೆ ಕುಳಿತುಕೊಂಡ್ರೂ ಭಯ ಬರಬೇಕಾದ ಪರಿಸ್ಥಿತಿ ಇದೆ. ಆದರೆ ಈ ಭಯಕ್ಕಿರುವಂಥ ಒಂದೇ ಒಂದು ರೆಮಿಡಿ ಏನು ಹೇಳಿದರೆ, ಅದು ಕ್ರಿಸ್ತನ ಬಳಿಗೆ ಬಂದು ಆತನ ಜೊತೆ ಹೆಜ್ಜೆ ಇಡುವಂಥ ಒಂದೇ ಒಂದು ಏನು ಸ್ಟೆಪ್ ನಾವು ತೆಗೆದುಕೊಂಡ್ರೆ ನಾವು ಎಲ್ಲ ವಿಧವಾದ ಭಯದಿಂದ ಮುಕ್ತರಾಗ್ತೇವೆ. ಆಗ ಪಾಸ್ಟರ್ ಹೇಳಿದಾಗೆ ಕೀರ್ತನೆ 91:1 ಹೇಳ್ತದೆ, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಹಾಲಲು ಇಂಗ್ಲೀಷಲ್ಲಿ ಭಾಳ ಚಂದ ಇದೆ. ಹೀ ದಟ್ ಡ್ವೆಲತ್ ಇನ್ ದ ಸೀಕ್ರೆಟ್ ಪ್ಲೇಸ್ ಆಫ್ ದ ಮೋಸ್ಟ್. ಸೀಕ್ರೆಟ್ ಪ್ಲೇಸ್ ಆಫ್ ದ ಮೋಸ್ಟ್. ಸೀಕ್ರೆಟ್ ಪ್ಲೇಸ್ ಅಂದ್ರೇನು? ದೇವರ ಜೊತೆಗೆ, ಆತನ ಪ್ರಸನ್ನತೆಯಲ್ಲಿ. ನಮಗೆ ಎಂಥ ಬೇಕಾದಂಥ ಭಯದ ವಾತಾವರಣವಿರಲಿ, ಸಂಗತಿಗಳಿರಲಿ, ಪ್ರಾಣಾಪಾಯಕ್ಕೆ ನಡೆಸುವಂಥ ವಿಷಯಗಳೇ ಇರಲಿ, ಒಂದು ವೇಳೆ ಆ ಸಂದರ್ಭದಲ್ಲಿ ಅದನ್ನು ನೋಡೋ ಬದಲಾಗಿ ನಾವು ಕರ್ತನ ಸನ್ನಿಧಿ ಒಳಗೆ ಬಂದು ಆತನ ಪ್ರೆಸೆನ್ಸಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಮ್ಮನ್ನು ನಾಶಪಡಿಸೋದಕ್ಕೆಂದು ಎತ್ತಿದಂಥ ಸೈತಾನನ ಕೈ ಅಲ್ಲಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಶತ್ರುಗೆ ಆ ಜಾಗ ಗೊತ್ತಾಗೋದಿಲ್ಲ. ದೇವರ ಪ್ರಸನ್ನತೆ ಒಳಗೆ ನಾವು ಬಂದಾಗ ಶತ್ರುವಿಗೆ ನಾವು ಎಲ್ಲಿದ್ದೇವೆ ಅಂತ ಸಹ ಗೊತ್ತಾಗೋದಿಲ್ಲ. ನಮಗೆ ಕಾಣಿಸ್ತೇವೆ, ನಾವು ಒಬ್ರಿಗೊಬ್ಬರು ಎದುರಿಗೆ ಇರ್ತೇವೆ. ಆದರೆ ನಾವು ದೇವರ ಪ್ರಸನ್ನತೆಯಲ್ಲಿ ಬಂದಾಗ, ಆತನನ್ನು ಆಶ್ರಯಿಸಿಕೊಂಡಾಗ, ಆತನ ಜೊತೆ ನಾವು ನಿಂತಾಗ ಸೈತಾನನ ಕಡೆಗೆ ನಾನು ಕಾಣೋದಿಲ್ಲ. ಆಗ ಕಾಣಿಸೋದು ಆತನಿಗೆ ಕರ್ತನಾದ ಯೇಸು ಕಣ್ಣಿಗೆ ಕಾಣಿಸ್ತಾನೆ. ದೇವರು ಆತನಿಗೆ ಕಂಡಾಗ ಸೈತಾನನು ನಿಮ್ಮನ್ನು ನನ್ನನ್ನು ಮುಟ್ಟಲಿಕ್ಕೆ ಧೈರ್ಯ ಮಾಡೋದಿಲ್ಲ. ಪ್ರೀತಿಯ ದೇವಜನರೇ, ಒಂದು ತಿಳ್ಕೊಳ್ಳೋಣ, ನಾವು ಯಾವ ವಿಧವಾದ ಭಯವೇ ಇರಲದು. ನಾವು ಬರೀ ಇಂಥ ಭಯ ಅಲ್ಲ, ಇಂಥ ಭಯ ನೀವು ಇದರಲ್ಲಿ ನಾವು ಡಿವೈಡ್ ಮಾಡಬೇಕಾಗಿಲ್ಲ. ಇಂಥದಕ್ಕೆ ದೇವರು ಬರ್ತಾರೆ, ಇಂಥದಕ್ಕೆ ಬರೋದಿಲ್ಲ ಅಂತಿಲ್ಲ. ನಮ್ಮ ಪ್ರತಿಯೊಂದು ವಿಷಯಗಳಲ್ಲಿಯೂ ದೇವರು ನಮ್ಮ ಬಳಿಗೆ ಬರುವಾತನಾಗಿದ್ದಾನೆ. ಯೇಸು ನಮ್ಮ ಜೊತೆಗಿರುವಾತನಾಗಿದ್ದಾನೆ. ಅದೇ ಹೇಳ್ತಾರೆ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ಸೊ ಇದು ಕರ್ತನ ಹೇಳ್ತಿದ್ದಾನೆ, ಪ್ರೇರೆ, ಯೇಸು ನಮ್ಮ ಜೊತೆಗಿರುವಾತನಾಗಿದ್ದಾನೆ. ನೀವು ನಾನು ಭಯಪಡಬೇಕಾಗಿಲ್ಲ. ಆತನ ಕೈಗಳಲ್ಲಿ ನಮ್ಮ ಜೀವನ, ನಮಗೆ ಸಂಬಂಧಪಟ್ಟ ಎಲ್ಲವನ್ನ ಒಪ್ಪಿಸಿಕೊಡೋಣ. ಆತನನ್ನು ಆತುಕೊಂಡಾಗ ನೀವು ನಾನು ಚಿಂತಿಸಬೇಕಾಗಿಲ್ಲ, ಭಯಪಡಬೇಕಾಗಿಲ್ಲ. ಕರ್ತನ ಇವತ್ತು ನಮ್ಮನ್ನು ನಡೆಸಲಿ. ಎಲ್ಲ ಚಿಂತಾ ಭಾರವನ್ನು ಆತನ ಮೇಲೆ ವಹಿಸಿಬಿಟ್ಟು ಪ್ರೈಸ್ ಲಾರ್ಡ್ ಸಂತೋಷದಿಂದ ನಗುನಗುತ್ತಾ ಈ ದಿನವನ್ನು ಕರ್ತನ ನಾಮದಲ್ಲಿ ನಡೀರಿ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಗ್ರಾಮ ಇರಬಾರದೆಲ್ಲಿಯೂ. ವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ